ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಮುಂದುವರೆದಿದೆ. ಇರಾನ್ನ ಹಲವು ಭಾಗಗಳಲ್ಲಿ ಇಂಟರ್ನೆಟ್ ಸ್ಥಗಿತ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಈಗಾಗಲೇ ದಾಳಿ ಪ್ರತಿದಾಳಿ ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇರಾನ್ನ ಹಲವು ಭಾಗಗಳಲ್ಲಿ ಇಂಟರ್ನೆಟ್ ಸ್ಥಗಿತವಾಗಿದೆ. ಪ್ರಮುಖ ಸ್ಥಳಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ಮತ್ತು ಇಸ್ರೇಲ್ ದಾಳಿಯನ್ನ ಮುಂದುವರಿಸಿವೆ. ಯಾವಾಗ ಸೈರನ್ ಮೊಳಗುತ್ತೋ, ಯಾವಾಗ ಮಿಸೈಲ್ಸ್ ದಾಳಿ ಆಗುತ್ತೋ, ಈ ಭೀತಿಯಲ್ಲೇ ಅಲ್ಲಿನ ನಾಗರಿಕರು ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್, ಮತ್ತೊಂದು ಕಡೆ ಇರಾನ್ನ ಟೆಹರಾನ್, ಈ ಪ್ರದೇಶಗಳೇ ಹೆಚ್ಚು ಈ ದಾಳಿ ಪ್ರತಿದಾಳಿಯಿಂದ ಹಾನಿಗೊಳಗಾಗ್ತಾ ಇವೆ. ಈಗಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಮುಂದುವರೆದಿದೆ. ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾರೆಂದು ನಿಖರವಾಗಿ ತಿಳಿದಿದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ. ಅವರು ಸುಲಭದ ಗುರಿ, ಆದರೆ ಅಲ್ಲಿ ಸುರಕ್ಷಿತರಾಗಿದ್ದಾರೆ. ನಾವು ಅವರನ್ನ ಹೊರಗೆಳೆಯಲು ಕೊಲ್ಲಲು ಹೋಗಲ್ಲ, ಆದರೆ ನಾಗರಿಕರು ಅಮೆರಿಕನ್ ಸೈನಿಕರ ಮೇಲೆ ಕ್ಷಿಪಣಿಗಳನ್ನು ಹಾರಿಸೋದನ್ನು ನಾವು ಬಯಸೋದಿಲ್ಲ. ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೇಷರತ್ ಶರಣಾಗತಿಗೆ ಡೊನಾಲ್ಡ್ ಟ್ರಂಪ್ ಅವರು ತಾಕೀತನ್ನ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಸಂದೇಶವನ್ನ ಇರಾನ್ಗೆ ಕೊಟ್ಟಂತೆ ಭಾಸವಾಗ್ತಾ ಇದೆ. ಈಗಾಗಲೇ ಇಸ್ರೇಲ್ಗೆ ಬಹಿರಂಗವಾಗಿ ಅಮೆರಿಕದ ಸಪೋರ್ಟ್ ಇದೆ. ಆದರೆ ಇದುವರೆಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಆದಂತಹ ಸಂಘರ್ಷದಲ್ಲಿ ತಮ್ಮ ನೇರ ಭಾಗವಹಿಸುವಿಕೆಯ ಬಗ್ಗೆ ಅಮೆರಿಕ ಒಪ್ಕೊಂಡಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಅಮೆರಿಕದ ನೇರ ಎಂಟ್ರಿ ಆದರೆ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವುದರಲ್ಲಿ ನೋ ಡೌಟ್ ಅಂತ ಹೇಳಬಹುದು. ಇರಾನ್ನನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡೋ ನಿಟ್ಟಿನಲ್ಲಿ ಇಸ್ರೇಲ್ನಿಂದ ದಾಳಿ ನಡೀತಾ ಇದೆ. ನಾವು ಕೂಡ ಏನು ಕಮ್ಮಿ ಇಲ್ಲ ಅಂತ ಹೇಳಿ ಇಸ್ರೇಲ್ನ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿ ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸ್ತಲೇ ಇದೆ. ಇದು ಮತ್ತೊಂದು ಹೆಜ್ಜೆಯನ್ನ ತೆಗೆದುಕೊಂಡಿದೆ ಡೊನಾಲ್ಡ್ ಟ್ರಂಪ್ ಅವರ ಖಡಕ್ ಎಚ್ಚರಿಕೆಯಿಂದ.